ಆದರ್ಶ ರಾಜಕಾರಣಿ ಅವರನ್ನು ಸೋಲಿಸಿ 62ನೇ ಇಸ್ವಿನಲ್ಲಿ ಮೊದಲು ಶಾಸನಸಭೆಗೆ ಬರ್ತಾರೆ. 67ಕ್ಕೆ ನಾನು ಶಾಸನಸಭೆಗೆ ಬರ್ತೇನೆ. ಅಂದು ನಮ್ಮ ಇವರ ಮಿಲನ. ಅದ್ಭುತವಾದ ಭಾಷಣಕಾರರು. ಇವತ್ತಿನ ತರ ಭಾಷಣ ಅಲ್ಲ, ಬಹಳ ಭಾಷಣ ಮಾಡಿದ್ರು ಎಲ್ಲರೂ ಒಪ್ತಕ್ಕಂಥದ್ದು. ನಾನು ಕ್ಯಾಸಂಬಳ್ಳಿ ಚೆಂಗಲ್ಲಾಯ ರೆಡ್ಡಿ ಅವರನ್ನು ನೋಡಿದ್ದೇನೆ, ಕೆಂಗಲ್ ಹನುಮಂತಯ್ಯನವರನ್ನು ನೋಡಿದ್ದೇನೆ, ನಿಜಲಿಂಗಪ್ಪನವರು ನೋಡಿದ್ದೇನೆ, ಬಿ ಡಿ ಜತ್ತಿಯವರು ನೋಡಿದ್ದೇನೆ, ವೀರೇಂದ್ರ ಪಾಟೀಲ್ ಅಂತ ಆದರ್ಶ ಮುಖ್ಯಮಂತ್ರಿನೂ ನೋಡಿದ್ದೇನೆ, ಡಿ ದೇವರಾಜರ್ಸ್ ನೋಡಿದ್ದೇನೆ. ನಿರಂತರವಾಗಿ JH ಪಟೇಲ್ ಒಂದೇ ಸಮಕ್ಕೆ ನಾವೆಲ್ಲರೂ ಒಂದು ಅದ್ಭುತವಾದಂಥ ಆದರ್ಶಕ್ಕಾಗಿ, ರಾಜಕಾರಣ ಅಂದ್ರೆ ಆದರ್ಶ, ರಾಜಕಾರಣ ಅಂತಂದ್ರೆ ಒಂದು ಆದರ್ಶ ಅಂತ ತೋರಿಸ್ತವರು SM ಕೃಷ್ಣ. ಇವತ್ತು ಆದರ್ಶಗಳು ಯಾವುವು ಉಳಿದಿಲ್ಲ. SM ಕೃಷ್ಣರವರ ನಿಧನ ನಾಡಿಗೆ, ದೇಶಕ್ಕೆ ತುಂಬಲಾರದಂಥ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಭಗವಂತನು ಶಾಂತಿ ಕೊಡಲಿ. ನಮ್ಮನ್ನು ಅವರು ಅಗಲಿದ್ದಾರೆ. ಒಬ್ಬ ಒಳ್ಳೆಯ ಅದ್ಭುತವಾದಂಥ ಮಾತುಗಾರ ಮತ್ತು ಸುಂದರವಾದಂಥ ಉಡುಪುಗಳನ್ನು ಹಾಕಿದಂಥವರು SM ಕೃಷ್ಣ ಒಬ್ಬರೇ ಕರ್ನಾಟಕದಲ್ಲಿ. ಅತ್ಯಂತ ಗಾಂಭೀರ್ಯ ರಾಜಕಾರಣಿ. ಅವರ ಆತ್ಮಕ್ಕೆ ಶಾಂತಿಯಾಗಲಿ. ನಮಸ್ಕಾರ.